ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಸಂತೋಷ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಗೌರ್ಮೆಂಟ್ ರಜೆ ಇರೋದ್ರಿಂದ ಮೊನ್ನೆ ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ತೊರ್ನಹಳ್ಳಿ ಸಪ್ಲಮ್ಮ ಪರ್ಸೆ ಹೋಗ್ತಾ ಇದೀವಿ. ಅಲ್ಲಿ ಎತ್ತುಗಳು ಓರಿಗಳೆಲ್ಲ ಇದೆ. ನಮ್ಮ ಶಿವವ್ರ ಕಾರಲ್ಲೇ ಹೋಗ್ತಾ ಇದೀವಿ. ನಮ್ಮ ನಿರ್ದೇಶಕರು ಕೆಂಪಯ್ಯ ಮುಂದೆ ಕೂತವ್ರೆ. ನಮ್ಮ ಸ್ನೇಹಿತರು ಮಂಜು ಅಂತ ನೋಡಿರ್ತೀರಾ ಶಾರ್ಟ್ಸಲ್ಲಿ, ಆಲ್ರೆಡಿ ಪಬ್ಲಿಸಿಟಿ ಆಗಿದ್ದಾರೆ. ಇವನ ಹೆಸರು ಗಣೇಶ್ ಅಲಿಯಾಸ್ ಪುಂಗುಮಾಮು ಅಂತ ಇವನ ಹೆಸರು. ಪುಂಗುಮಾಮ್. ಹೋಗ್ತಾ ಇದೀವಿ ತೊರ್ನಹಳ್ಳಿಗೆ. ಒಂದು 5 kg ಮಟನ್ನು, ಒಂದು 15 kg ಚಿಕನ್ ಹೊಡ್ಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ನಾನು ಅವಲಹಳ್ಳಿ ಹೋಗ್ತಾ ಇದೀವಿ. ಅಲ್ಲಿ ಹೊಡ್ಸ್ಕೊಂಡು ಹಂಗೆ ಸೀದಾ ತೊರ್ನಹಳ್ಳಿಗೆ ಹೋಗ್ತೀವಿ. ಫುಲ್ ಹಬ್ಬ ಮಾಡೋದು. ಬನ್ನಿ ಶಿವರೇ, ನೀವಿಲ್ಲ ಅಂದ್ರೆ ಹಿಂಗೆ ಇರಿ ಒಂದು ನಿಮಿಷ. ನಮಸ್ಕಾರ ಹೇಳಿ. ನೋಡಿ ಕರ್ನಾಟಕ ನೋಡ್ತಾ ಇದೆ. ಓಕೆ ನೋಡಿ ಗೆಳೆಯರ, ಹೊಸಕೋಟೆ ಹೈವೇಲಿ ಇದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಮಂಜು? ಇಲ್ಲಿಂದ 17 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 17. ನಮ್ಮ ಏರಿಯಾದಿಂದ ಒಟ್ಟು ಟೋಟಲ್ 32 ಕಿಲೋಮೀಟರ್ಸ್. KR-ಪುರ ಕ್ಷೇತ್ರದಿಂದ ಒಂದು 35 ಕಿಲೋಮೀಟರ್ ಒಳಗಡೆನೇ ಇರೋದು ಲೊಕೇಶನ್ನು. ತುಂಬ ಚೆನ್ನಾಗಿರುತ್ತಂತೆ. ಹೊಸಕೋಟೆ ಹೈವೇಲಿ ಇರುವಂಥ ಅವಲಹಳ್ಳಿ ಅನ್ನೋ ಪ್ರದೇಶದಲ್ಲಿ ಮಟನ್ ಅಂಗಡಿಗಳು, ಚಿಕನ್ ಅಂಗಡಿಗಳೆಲ್ಲ ಫೇಮಸ್ಸು ಗೆಳೆಯರ. ಸುಮಾರು ಜನ ಈ ಸುತ್ತಮುತ್ತ ಪ್ರಾಂತ್ಯದಿಂದ ಬಂದು ಇಲ್ಲಿ ಮಟನ್ನು, ಚಿಕನ್ ಎಲ್ಲ ತೊಗೊಂತಾರೆ. ಎಸ್ಪೆಷಲಿ ಮಟನ್ ಜಾಸ್ತಿ ತೊಗೊಂತಾರೆ. 5 kg ಹಾಕೋ, ಎಳೆ ಮಾಂಸ ಹೇಳ್ದ? 5 ಹಾಂ, ಎಳೆ ಮಾಂಸ ಗಣೇಶ ಬಂದೆ ಹಾಕೋ. ಸರ್ ನಿಮ್ಮ ಹೆಸರು? ಸರ್ ಹಲೋ, ನೀನ್ಯಾರೇ? ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ ನಾನು ಹಾಡು 100 ಭಾವಕ್ಕೆ. ನೀನು ಒಮ್ಮೆ ನೋಡಿ ನಕ್ಕರೆ ಸಾಕು. ಲ 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 ಲ. ಯಾವುದೋ ಈ ಬೊಂಬೆ, ಯಾವುದೋ ಯಾವುದೋ ಈ ಬೊಂಬೆ, ಯಾವುದೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಸರ್? ಅವ್ರ ಗರ್ಕೆ ನನ್ನ ಮಕ್ಳು ಸರ್. ನೋಡಿ ಗೆಳೆಯರೆ, ಸಪ್ಲಮ್ಮ ಜಾತ್ರೆ ಮಹೋತ್ಸವ ನಡೀತಾ ಇದೆ ತೊರ್ನಹಳ್ಳಿಲಿ. ನೋಡಿ ಹೆಂಗಿದೆ ಹಳ್ಳಿ ಅಟ್ಮಾಸ್ಫಿಯರ್, ತುಂಬ ಚೆನ್ನಾಗಿದೆ. ಎಲ್ಲ ಸ್ಟಾಲ್ಗಳೆಲ್ಲ ಹಾಕೊಂಡವ್ರು ಅಂಗಡಿಯವರು. ಸುಮಾರು ಒಂದು ವಾರದಿಂದ ನಡೀತಾ ಇದೆ. ಒಟ್ಟು 10 ದಿನ ನಡೆಯುತ್ತಂತೆ. ಭಾನುವಾರ ಲಾಸ್ಟ್. ಇದು 28 ಲಾಸ್ಟು. ಫುಲ್ಲು ಕಲರ್ ಆಗಿದೆ. ಗೊತ್ತಾಗಲ್ಲ ಹೇಳೋದು. ಫುಲ್ಲು ಕಲರ್ಸ್ ಎಲ್ಲ ಕಾಣಿಸ್ತಾವ್ರೆ ಅಂತ. ಇನ್ನೇನು ಮಾಡ್ತೀಯ? ಪ್ರತಿ ವರ್ಷ ಸಂಕ್ರಾಂತಿ ಆದ್ಮೇಲೆ ನಡೆಯುತ್ತೆ ಅಲ್ಲ ಮಂಜು? ಹಾಂ, ಸಂಕ್ರಾಂತಿ ಆದ್ಮೇಲೆ ತೊರ್ನಹಳ್ಳಿ ಸಪ್ಲಮ್ಮ ಜಾತ್ರೆ ಮಹೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ತುಂಬಾ ಹಳೆ ಪುರಾತನವಾದಂತ ದೇವಸ್ಥಾನ ಇದು. ಗ್ರಾಮ ದೇವತೆ ಸಪ್ಲಮ್ಮ. ನೋಡಿ ಗೆಳೆಯರ, ಇದೆ ಎಂಟ್ರೆನ್ಸ್ ಗೇಟು ಸಪ್ಲಮ್ಮ ದೇವಿ ದೇವಾಲಯಕ್ಕೆ. ನೋಡಿ ಜನಸಾಗರ ತುಂಬ ಬಂದ್ಬಿಟ್ಟವ್ರೆ. ಶುಕ್ರವಾರ ಗಣರಾಜ್ಯೋತ್ಸವ ಬೇರೆ. ನೋಡಿ ತುಂಬ ಜನ ಇದ್ದಾರೆ. ಆ ತಾಯಿ ಆಶೀರ್ವಾದ ಇಡೀ ಕರ್ನಾಟಕದ ಜನತೆ ಮೇಲೆ ಇರಲಿ, ಎಲ್ಲ ಮನುಕುಲದ ಮೇಲೆ ಇರಲಿ, ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರ ಮೇಲೂ ಇರಲಿ. ಬರೀ ಇಂಥದೇ. ಯಜಮಾನ್ರಿ ಹೇಳಿ, ಎಷ್ಟನೇ ವರ್ಷದ್ದು ದೇವಸ್ಥಾನ ಇದು? ಎಷ್ಟು ಪುರಾತನ ಕಾಲದ್ದು? ಮತ್ತೆ ನೀವು ಎಷ್ಟನೇ ತಲೆಮಾರವ್ರು ನೀವು? ನಾವು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೊರ್ನಹಳ್ಳಿ ನೆಲೆಸಿರುವ ಈ ಸಪ್ಲಮ್ಮ ದೇವಾಲಯ ಇಡೀ ಸುಮಾರು 400-450 ವರ್ಷದಿಂದ ಚಿಕ್ಕದಾಗಿತ್ತು ಮೊದಲು. ನಮ್ಮ ಮುತ್ತಾತ ಅವರಿಂದ ಈ ದೇವಸ್ಥಾನ ಅಭಿವೃದ್ಧಿಯಾಗಿದ್ದು. ಮತ್ತೆ ಆಗಿನ ಕಾಲದಲ್ಲಿ ನಮ್ಮ ತಾತ ಅವರು ಬಂದು ಕುರಿಗಳ ಮೇಸಕ್ಕೆ ಬಂದು ಇಲ್ಲಿ ನೆಲೆಗೊಂಡಿದ್ದೀನಿ. ನಾನು ಇನ್ಮೇಲೆ ದನಗಳಿಗೆ ನಾನು ಒಳ್ಳೆ
ರೋಗ ನಿವಾರಣೆ ಮಾಡೋಕೆ ನಾನು ನೆಲೆಸಿದ್ದೀನಿ. ಈಗ ಭಕ್ತಾದಿಗಳಿಗೂ ವರ್ಷಕ್ಕೊಂದು ಸಾರಿ ಜಾತ್ರೆ ಮಾಡಿ ಸಂತೆ ಮಾಡಿ ಅಂತ ಆಗಿನ ಕಾಲದಲ್ಲಿ ಆಗಿತ್ತು. ಆದ್ದರಿಂದ ಭಕ್ತಾದಿಗಳು ಹೆಚ್ಚು ಕಮ್ಮಿ 200 ವರ್ಷದಿಂದನೂ ಈಗನೇ ಜಾತ್ರೆ ನಡೀತಾ ಇದೆ. ವರ್ಷನೇ. ಈಗ ಎತ್ತುಗಳು ಓರಿಗಳು ಇವೆಲ್ಲ ಅನಾರೋಗ್ಯಕ್ಕೆ ಒಳಗಾದ್ರೆ ಇಲ್ಲಿ ಬಂದು ಕೇಳ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಅನ್ನೋದು ನಂಬಿಕೆ ವಾಡಿಕೆ. ಅದಕ್ಕೆ ಮೀಸಲು ತೆಗೆದು ಕಟ್ಟಿಬಿಟ್ರೆ ಹಸುಗ ತಾಯಿ ನೋಡ್ಕೊಂತಾಳೆ, ಆ ವಾಸಿ ಆಗ್ತೈತೆ. ಜನಗಳಿಗೂ ಅಷ್ಟೇ, ಅವ್ರ ಅರಿಕೆಗಳು ಏನಾನ ಕಾಯಿಲೆ ಕಜಾಲ ಇನ್ನೇನ ಬಂದ್ರೇನು ಅವ್ರಿಗೆ ನಿವಾರಣೆ ಆಗುತ್ತೆ. ಇಲ್ಲಿ ನೀವು ಎಷ್ಟನೇ ತಲೆಮಾರವರು? ನಾವು 5ನೇವರು. 5ನೇ ತಲೆಮಾರು. ಇದೇ ಊರೇ, ಕೋಲಾರ ಜಿಲ್ಲೆ ತೊರ್ನಳ್ಳಿ ನಮ್ಮ ಸ್ಥಳ. ಆಗಿಂದ ವಂಶ ಪರಂಪರೆಯಿಂದ ಪೂಜೆ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಆಮೇಲೆ ಇವರು ನಮ್ಮ ಸಂತೋಷ್ ಇಲ್ಲ, ಅವ್ರೇನ ಬಿಗ್ ಬಾಸ್ ಏನೋ ಮಾಡ್ತಾ ಇದ್ದಾರೆ. ಅವರು 15-20 ಜೊತೆ ತಗೊಂಡ್ಬರೋರು ಇಲ್ಲಿ ಓರಿಗಳನ್ನ. ಈ ಸಾರಿನೂ ಬಂದಿಲ್ಲ. ಈ ಸಾರಿ ಅವ್ರು ಬಿಗ್ ಬಾಸ್ ಇದರಿಂದ ಅವರು ಜೊತೆಲಿ ಯಾರಿಗೂ ಹೇಳಿ ಕಳ್ಸಿದ್ರು. ಭಾರಿ ಈ ತಾಯಿ ನಮ್ಮ ಸಪ್ಲಮ್ಮನ ಪರಮ ಭಕ್ತ ಅಂತೆ. ಹೌದೌದೌದು, ಗೆದ್ದು ಬರ್ತಾರೆ ಬೇಕಾದಷ್ಟು. ಅವ್ರೇನು 50-60 ಲಕ್ಷ ಜನ ಓಟ್ ಹಾಕಿದ್ದಾರೆ. ಆತ್ಲಿಗ ಈ ಅಮ್ಮನ ಮೇಲೆ ಜಾಸ್ತಿ ಭಕ್ತಿ. ಬಿಗ್ ಬಾಸ್ ಅಲ್ಲ ಅದೇ ಹೇಳಿದ್ರು, ಜಾಸ್ತಿ ತೊರ್ನಳ್ಳಿ ಸಪ್ಲಮ್ಮನ ಮೇಲೆ ಭಕ್ತಿ ಜಾಸ್ತಿ. ಬಿಗ್ ಬಾಸ್ ವರ್ತೂರ್ ಸಂತೋಷ್ ಅವರಿಗೆ. ಸರಿ ಯಜಮಾನ್ರೆ, ಆಯ್ತು, ಬಹಳ ಖುಷಿ ಆಯ್ತು, ಧನ್ಯವಾದಗಳು. ಇದರಿಂದನೇ ಜಾತ್ರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ವಿಡಿಯೋ ಮಾಡೋ ಅಂದ್ರೆ ಮಾಡಬೇಡ. ನಿಲ್ಲೈ ಗೆಳೆಯರ, ಎತ್ತುಗಳು ಓರೆಗಳು ಪರ್ಸೆಗೆ ಬಂದಿದೀವಿ. ಪೂಜೆಗಳು ನಡೀತಾ ಇದೆ. ಏನಪ್ಪ ಇದು, ಹಿಂಗಿದೆ ಸೈಜು. ಏನಪ್ಪ ಸಪ್ಲಮ್ಮ, ಬ್ಯೂಟಿಫುಲ್. ಅವ್ರನ್ನ ಸ್ವಲ್ಪ ಹಿಂದೆ ಕಳ್ಸಿ. 100-200 ಜೊತೆ ಮೇಲಿದೆ. ಇವತ್ತು ಶುಕ್ರವಾರ ಬಂದಿರೋದು. ಒಳ್ಳೊಳ್ಳೆ ಓರಿಗಳು ಜಾಸ್ತಿ ಓರಿಗಳೇ ಇರೋದು. ಓರಿ ಎತ್ತುಗಳು ಸುಮಾರಿದೆ. ಸಪ್ಲಮ್ಮ ಜಾತ್ರೆ ಹಬ್ಬ ಬಿಡಿ, ಗ್ರಾಮ ದೇವತೆ ಹಬ್ಬ ವರ್ಷಕ್ಕೊಂದ್ಸಲ. ತುಂಬ ಚೆನ್ನಾಗಿದೆ. ನೀವು ಎಲ್ಲರೂ ಬನ್ನಿ ಇನ್ನೊಂದ್ಸಲ. ಏನ್ ಜೀವನ್, ಏನೋ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾ ಇದೆಯಾ? ಹೌದಾ? ದೇವ್ರ ದರ್ಶನ ಮಾಡ್ದಾ? ಮಾಡ್ದೆ. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ನೀನು ಇಲ್ಲಿಗೆ? ಪ್ರತಿ ವರ್ಷ ಬಂದು ಮಾಡ್ಕೊಂಡು. ಏನೇನು ತೊಗೊಂಡಿದ್ಯಾ ಹಸುಗಳಿಗೆ? ಎಲ್ಲ ತೋರ್ಸು. ಮೂಗ್ ಜಿಮ್ರೆ 2 ಕರುಗಳಿಗೆ, ಮತ್ತೆ ಒಂದು ದೊಡ್ಡದ್ರಿಗೆ ಒಂದು ಚಿಕ್ಕದ್ರಿಗೆ ಒಂದು ಮೂಗ್ ದಾರ, ಮತ್ತೆ ಇದು ಕಾಲ್ ಕಟ್ಟೋದ್ರಿಗೆ ದಾರ, ಮತ್ತೆ 3 ಗಂಟೆ, ಮತ್ತೆ ಒಂದು 2 ಮೂಗ್ ದಾರ ದೊಡ್ಡದ್ರಿಗೆ. ಎಷ್ಟು ಹಸು ಅವೆ ಮನೇಲಿ? 4. ನಾಟಿ ಹಸು ಇದೆಯಾ? ನಾಟಿ ಹಸು. ಹೆಸರುಗಳು ಹಸುಗಳದು?
ಕಪಿಲ ಗೌರಿ ಮತ್ತು ರಾಮ ಲಕ್ಷ್ಮಣ. ಫುಲ್ ಶಾಪಿಂಗ್ ಹಂಗಂದ್ರೆ ಕಪಿಲ ಗೌರಿ ರಾಮ ಲಕ್ಷ್ಮಣನ್ಗೆ ಫುಲ್ ಶಾಪಿಂಗು ಸಪ್ಲಮ್ಮನ ಜಾತ್ರೆಯಲ್ಲಿ. ಓಕೆ ಸೂಪರ್ಮಾ. ಸರಿ ಆಯ್ತು, ಎತ್ತಿಡೋಗು. ನಮ್ಮ ಟೀಮ್ ಅವರೆಲ್ಲ ಇಲ್ಲಿ ಚಿಕನ್ ಮಟನ್ ಎಲ್ಲ ಬೇಯಿಸ್ತಾವ್ರೆ. ಏನೋ ಮಂಕ ಮುಂಚೆ ಏನಾಗಿದೆ ತೆಗೀರಿ ನೋಡೋಣ. ಚಿಕನ್ ಎಷ್ಟು ಮಾಡಿದೀರಾ? 15 kg ಆಗೋಯ್ತು. ಬಟ್ಟೆ ಇಲ್ಲ? ಹೌದಾ? ತೆಗಿ ತೆಗಿ. ಯಾಕೆ ನೀರ್ ಹಾಕಂದ್ರೆ ಕುಡ್ದು ಬಿಟ್ಟವ್ರ. ನೀರ್ ಹಾಕೊಂಡೆ ಏನಾದ್ರು ಹಾಕೊಂಡ್ಬಿಟ್ಟಿದ್ದೀರಾ? ತಿರ್ಗ್ಸು ಗೆಳೆಯರ 15 kg ಚಿಕನ್, 5 kg ಮಟನ್ ಸಾರು. ಇನ್ನೇನಿಲ್ಲಲ್ಲ ತಿನ್ಕೊಂಡು ಮನೆ ಕಡೆ ಬಂಡಿ ಬಿಡೋದೆ. ಓಕೆ, ನೆಕ್ಸ್ಟ್ ಎಲ್ಲ ಯಾರಾದ್ರೂ ತೊರ್ನಳ್ಳಿ ಜಾತ್ರೆಗೆ ಬಂದ್ರೆ ಬನ್ನಿ. ಸುತ್ತಮುತ್ತ ನೋಡಿ ಎಲ್ಲ ಜಾಗ ಎಲ್ಲ ಫ್ರೀ. ಆರಾಮಾಗಿ ಬಂದು ಇಲ್ಲೇ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಮಂಕ ಓಲ್ಡ್ ಮಂಕ ಹೊಡಿತಾವನೆ. ಏನ ಗೂಬೆ ಕಂಡವನೆ.